ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಹಿಂಗೆ ಚೆನ್ನಾಗಿರಿ. ನಾನು ನಿಮ್ಮ ದಚ್ಚು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವಿಡಿಯೋ ಮಾಡ್ತಿರೋದು ಏನಕ್ಕಂದರೆ ವೈಕುಂಠ ಏಕಾದಶಿ ಇವತ್ತು. ಅದಕ್ಕೆ ಮನೇಲಿ ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ಹೋಗ್ಬೇಕು ಅಂತ ಏನು ಅಂದ್ಕೊಂಡಿರಲಿಲ್ಲ. ಬೆಳಿಗ್ಗೆ ನಮ್ಮಮ್ಮ ಹಿಂಸೆ ಮಾಡ್ಬಿಟ್ರು, ಬಾ ಬರಲೇಬೇಕು ಇವತ್ತು ವೈಕುಂಠ ಏಕಾದಶಿ ಅಂತ. ಸರಿ ಅಂದ್ಬಿಟ್ಟು ನಾನು ಸರಿ ಆಯಿತು ಬರ್ತೀನಿ ಬಿಡು ಅಂತ ಹೇಳಿದೆ. ಆಮೇಲಿಂದ ಭವ್ಯನೂ ಅವಳನ್ನು ಜೊತೆ ಕರ್ಕೊಂಡು ಹೋಗೋಣ ಅಂತ ಹೇಳ್ತು. ಸರಿ ಆಯಿತು ಅಂದ್ಬಿಟ್ಟು ಅವಳಿಗೂ ನಮ್ಮ ಅಮ್ಮಂಗೆ ಹೇಳಿದೆ. ನಾನು ಫೋನ್ ಮಾಡಿಕೊಟ್ಟೆ ನಮ್ಮ ಅಮ್ಮನ ಕೈಲಿ. ನಮ್ಮಮ್ಮನೇ ಕರೆದ್ರು, ಅವಳು ಬರ್ತಾವಳೆ. ಇಷ್ಟೇ, ಬಂದ್ರಿ ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದೀವಿ. ಇವಾಗ ಹೋಗೋಣ, ದೇವ್ರ ದರ್ಶನ ಮಾಡೋಣ, ವೈಕುಂಠ ಏಕಾದಶಿ ಮಾಡೋಣ. ನಮ್ಮ ಲಕ್ಕಿ ಪಿಂಕಿ ಆಟ ಆಡೋಕ್ಕೋಸ್ಕರ ಕಾರ್ಗಳನ್ನ ತರೋದು ನಾನು. ಇನ್ನು ಭವ್ಯ ಬರ್ತಾವಳೆ. ಬಂದಮೇಲೆ ಕೆಳಗಡೆ ಇವಾಗ ಹೋಗ್ತಾ ಇದೀವಿ ನಾವು. ಆಲ್ರೆಡಿ ಕೆಳಗಡೆ ಹೋಗಿ ಅವಳು ಹಂಗೆ ಬರ್ತಾಳೆ, ಹಂಗೆ ಜಾಯಿನ್ ಮಾಡಿಕೊಂಡು ಹೊರಡ್ಬೇಕು ಇವಾಗ. ಬಂದ್ರಿ ಎಲ್ಲ ರೆಡಿಯಾಗಿ ನಿಂತವ್ರೆ. ನಮ್ಮಮ್ಮ ಪಿಂಕಿ ಜೊತೆನೂ ಬಿಡ್ತಾ ಎಲ್ಲ ಸೆಲ್ಫಿ ತಗೋತೈತೆ. ನೋಡೋಣ ಬಂದ್ರಿ. ನಮ್ಮ ಲಕ್ಕಿಗೆ ಹುಲಿ ಉಗ್ರು ಹಾಕಿದ್ದೀನಿ. ಅವನ ಮೇಲೂ ಕೇಸ್ ಫೈಲ್ ಮಾಡ್ತೀರಾ ನೋಡ್ರಿ. ಹುಲಿ ಉಗ್ರು ಹಾಕಿದ್ದೀನಿ ಲಕ್ಕಿಗೆ. ಲಕ್ಕಿ ಇಲ್ಲಿ ನೋಡ್ಲಾ, ಜಿಂಗ್ ಜಿಂಗ್ ಜಿಂಗ್. ಲಯನ್ ವಾಕ್ ಬಿಡೋ, ಬರ ಇಲ್ಲಿ. ಮನೆಯಿಂದ ಕೆಳಗಡೆ ಬಂದಿದ್ದೀವಿ. ನಮ್ಮಮ್ಮ ನಿಂತ್ಕೊಂಡು ವೆಯ್ಟ್ ಮಾಡ್ತೈತೆ. ಅವ್ನು ಕಾರ್ ತೆಗಿತಾವನೆ, ಇನ್ನು ಇವನು ನಿಂತ್ಕೊಂಡು ಏನೋ ನೋಡ್ತಾವನೆ. ನಾನು ನಮ್ಮ ಹುಡುಗಿ ಬರಲಿ ಅಂತ ಕಾಯ್ತಾ ಇದ್ದೀನಿ. ಇನ್ನು ಬರ್ತಾವಳಂತೆ, 5 ನಿಮಿಷ ಬಂದೆ ಅಂದು. ಇವಾಗ ತಾನೇ ಕಾಲ್ ಮಾಡಿದೆ. ಬಂದಮೇಲೆ ಹೊಟ್ಬಿಡೋದೆ. ನನ್ನ ಲಕ್ಕಿ ಪಿಂಕಿ ಪಾಪ ಮೇಲ್ಗಡೆಯಿಂದ ನೋಡ್ತಾವ್ರು ಬಾಲ್ಕನಿಲಿ. ಓಕೆ, ಇನ್ನೇನು ಅವಳು ಬರ್ತಾಳೆ. ಬಂದ್ರಿ, ಅವಳು ಬಂದ ತಕ್ಷಣ ತೋರಿಸ್ತೀನಿ. ಅದಾದ್ಮೇಲೆ ಹೊರಟಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಮತ್ತೆ ವಾಪಸ್ ಬರಬೇಕು. ಬಂದ್ರಿ ಹೋಗೋಣ. ಹ್ಯಾಪಿ ವೈಕುಂಠ ಏಕಾದಶಿ ಎಲ್ರಿಗೂ. ಹೇಳೋದು ಸ್ವಲ್ಪ ಲೇಟ್ ಆಗಿಬಿಟ್ಟೈತೆ, ಆದರೂ ಲೇಟಾಗಿ ಹೇಳಿದ್ರು ಸಾರಿ. ಹ್ಯಾಪಿ ವೈಕುಂಠ ಏಕಾದಶಿ ಎಲ್ರಿಗೂ. ದೇವ್ರು ನಿಮ್ಗೆ ಒಳ್ಳೇದು ನೋಡಿ. ಬಂದು ಇವಾಗ ಭವ್ಯ ಇವಾಗ ಬಂದು ಅವಳಿಗೆ ಬೆಳಗ್ಗೆ 9:30ಗೆ ಹೇಳಿದ್ದೀನಿ, ಆದರೂ 11 ಗಂಟೆಗೆ ಬಂದವಳು ನೋಡ್ರಿ. ಇವಾಗ ಹೊರಡೋಣ ಬಂದ್ರಿ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಡೈರೆಕ್ಟ್ ದೇವಸ್ಥಾನಕ್ಕೆ ತಾನೇ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೋಡೋಣ ಮುಂದೆ ಏನಾಗುತ್ತೆ. ಬಂದು ದೇವಸ್ಥಾನದ ಹತ್ರ ಫುಲ್ ರಶ್ಶು. ನಮ್ಮಮ್ಮ ಯಾವುದೋ VIP ಪಾಸ್, ನಮ್ಮ ಅಮ್ಮನ ಕಡೆಯಿಂದ ಯಾವುದೋ ಒಂದು VIP ಪಾಸ್ ಸಿಕ್ಕೈತೆ, ಎಲ್ಲೋ ಪಾಸ್ ಅಂತ. ಬಂದ್ವಿ ಟೆಂಪಲ್ ಹತ್ರ ನೋಡ್ರಿ. ಟೆಂಪಲ್ ಆಪೋಸಿಟ್ ಪಾರ್ಕಿಂಗ್ ಮಾಡಿ ಇವಾಗ ನಮ್ಮಣ್ಣ ಪಾರ್ಕ್ ಮಾಡಕ್ಕೆ ಹೋದ. ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬಂದ್ರಿ ಹೋಗೋಣ. ಜನ ಕಡಿಮೆ ಅವರೇ ಅಂದ್ಕೊಂಡೆ, ಹೆವಿ ಆಗವ್ರೆ. ಫುಲ್ ಚೆಕಿಂಗ್ ಹೋಗೋರು. ಇದೇ ಫಸ್ಟ್ ಟೈಮ್ ನಾನು ಇಸ್ಕಾನಿಗೆ ಬರ್ತಾ ಇರೋದು. ಬಂದ್ರಿ, ಫ್ರೆಶ್ ಐತೆ, ಹೋಗೋಣ. ಎಲ್ಲೋ ಪಾಸ್ ಇದೇನಿದೆ. ಟೆಂಪಲ್ ಸೈಕಾಗೈತೆ, ಇನ್ನೂ ಒಳಗಡೆ ಹೋಗ್ಬೇಕಿದೆ. ಫಸ್ಟ್ ಟೈಮ್ ಬರ್ತಾ ಇರೋದು ಟೆಂಪಲ್ ಒಳಗಡೆ ಏನೇನು ಐತೆ. ಬಂದ್ರಿ ಹೋಗೋಣ. ತಾಯಿದೀನಿ ಇನ್ನೂ ಅವ್ರು ನೋಡ್ರಿ, ಹಿಂದೆ ಬರ್ತಾವ್ರು ನಡ್ಕೊಂಡು ವಾಕಿಂಗ್. ಈಗ ಹಿಂಗ ಪರವಾಗಿಲ್ಲ, ಟೆಂಪಲ್ ಚೆನ್ನಾಗೇ ಐತೆ. ಒಳ್ಳೆ ಭಾರಿಯಾಗಿ ಮಾಡೋರು ಟೆಂಪಲ್ನ. ಬಂದೇ ಇಲ್ಲ, ಇದೆ ಫಸ್ಟ್ ನಾನು ಬಂದಿರೋದು. ದೀಪಿಕಾ, ಎಷ್ಟನೇ ಸತಿ ಬರ್ತಾ ಇರೋದು ನೀನು? ಅಲ್ಲೇ ಬಂದು ಹೋಗ್ಬಿಟ್ಟಿದ್ಯಾ? ಬಾ ನೋಡ್ರಿ. ಒಂಥರ ಚೆನ್ನಾಗೈತೆ ಒಳಗಡೆ ಎಲ್ಲ, ಭಾರಿಯಾಗಿ ಮಾಡೋರೆ. ಒಂಥರ ಪೀಸಾಗೈತೆ ಜಾಗ, ಒಂದು ವೈಬ್ ಐತೆ ಒಳಗಡೆ ಬರೋದಕ್ಕೆ. ಫೈನಲಿ ಎಂಟ್ರೆನ್ಸ್ಗೆ ಬಂದು, ಎಂಟ್ರೆನ್ಸ್ ನೋಡ್ರಿ ಹೆಂಗೈತೆ, ಭಾರಿ ಆಗೈತೆ. ಹತ್ಕೊಂಡ್ ಬರ್ತಾ ಇದ್ರೆ ಈ ಆರ್ಚ್ ಒಳಗಡೆಯಿಂದ ಆರ್ಚ್ ಕಾಣಿಸುತ್ತೆ. ಭಾರಿ ಆಗೈತೆ ವೈಬ್ ಮಾತ್ರ. ಇಲ್ಲಿಂದ ಹಂಗೆ ಹಿಂದೆ ತಿರುಗಿಸಿದ್ರೆ ಫುಲ್ ವ್ಯೂ, ಡೌನ್ ಫುಲ್ ವ್ಯೂ. ಇಲ್ಲೇನೋ ಟಿಕ್ ಮಾಡಿ ಮತ್ತೆ ಕ್ವಿಜ್ ಇದೆ. ಇದನ್ನ ಮಾಡಿದ್ರೆ ಏನೋ ದರ್ಶನ ಡೈರೆಕ್ಟಾಗಿ ಸಿಗುತ್ತೆ. ಮತ್ತೆ ಅಲ್ಲೇನೋ ಓದ್ಕೊಂಡು ಮಾಡಬೇಕು, ಮಾಡ್ರಿ ಅಂತ ಕೊಟ್ಟರು. ಬಂದ್ರಿ ಮಾಡೋಣ. ಏನು ಮಾಡ್ತಾರೋ ಗೊತ್ತಿಲ್ಲ, ನೋಡೋಣ, ಟ್ರೈ ಮಾಡೋಣ. ದೀಪಿಕಾ ಕೇಳೋಣ. ದೀಪಿಕಾ, ಏನಾದ್ರು ಅರ್ಥ ಇದೆ ಆಯ್ತಾ? ಈಗ ಏನು ಮಾಡಬೇಕು ಅಲ್ಲ, ಏನು ಮಾಡಬೇಕು ಅಂತ ಕೇಳ್ತಾರೆ. ಗುರು, ನಾವು ಎಕ್ಸಾಮಲ್ಲೇ ಬರ್ದಿಲ್ಲ, ಇಲ್ಲಿ ಬಂದು ಅರಿಬೇಕು. ಮಾಡೋಣ ಬಂದ್ರಿ, ಮಾಡ್ಬಿಟ್ಟು ಆಮೇಲೆ ತೋರಿಸ್ತೀನಿ ಏನು ಮಾಡಿದ್ದೀನಿ ಅಂತ. ಮೊದಲೊಂದ್ಸಲ ನೋಡ್ಕೊಂಡ್ಬಿಟ್ರಿ ಏನೇನು ಕ್ವಶನ್ಸ್ಗಳೈತೆ ಅಂತ. ಹೊಸಿ ಜನ ಮಾಡ್ತಾ ಇಲ್ಲ ಗುರು ಇಲ್ಲಿ. ದೀಪಿಕಾ ತಲೆಗೆ ಹುಳ ಬಿಡ್ಕೊಂಡು ಏನೇನೋ ಯೋಚನೆ ಮಾಡ್ತಾವಳೆ. ಅವ್ರಿಬ್ರು ಅವನೇನೋ ಬರೀತವನೆ ಫುಲ್ಲು. ಅಲ್ಲಿ ಆನ್ಸರ್ಸ್ ಅಲ್ಲಿ ಸಿಗುತ್ತಂತೆ, ಅಲ್ಲಿ ನೋಡ್ಕೊಂಡು ಬರ್ಕೊಬೋದು. ಓಕೆ, ದೀಪಿಕಾ ಫುಲ್ ಡೀಪ್ ಆಗಿ ಓದ್ಕೊಂಡು ಏನೋ ಮಾಡ್ತಾವಳೆ.
ನಮ್ಮಮ್ಮ ಹೇಳ್ಕೊಡ್ತೈತೆ. ಕ್ವಶನ್ ಆ್ಯಂಡ್ ಆನ್ಸರ್ಸ್ ಫಿಲ್ ಮಾಡಿದ್ದೀವಿ. ಇಲ್ಲ ಗುರು, ಯಾವ್ದು ಸರಿ ಯಾವ್ದು ಇಲ್ಲಿ ಒಂದೇ ಒಂದು ತಪ್ಪಾಗ್ಬಿಡ್ತು. ಅದನ್ನು ಇದು ಮಾಡಿಬಿಟ್ಟು ಕಾಪಿ ಹೊಡೆದ್ಬಿಟ್ಟು ಸರಿ ಮಾಡ್ಕೊಂಡಿದ್ದೀನಿ. ಇಲ್ಲೇನೋ ಬರೀಬೇಕಾಯ್ತು, ನಾನು ಬರ್ದಿಲ್ಲ. ಭವ್ಯ ಬಾರದು ಕೊಡ್ತಾವಳತ್ತಾಗೆ. ಅದೇನು ಔಟ್ ತಗೋಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ಬಿಟ್ಟವಳು. ನಮ್ಮಮ್ಮ ಅವ್ರ ಎಕ್ಸಾಮಲ್ಲೂ ಇಷ್ಟು ತಲೆ ಕೆಡ್ಸ್ಕೊಂಡ್ ಬರೀತಾ ಇಲ್ವಾ? ನಮ್ಮ ಅಣ್ಣ ಅಂತೂ ಅಲ್ಲಿ ಏನೋ ಕೇಳ್ದವ್ನು, ಪಾಠನೇ ಕೇಳ್ತಾವನಲ್ಲಿ ಏನಾಯ್ತು ಏನೇನು ಅಂತ ತಿಳ್ಕೊತಾವನೆ. ನೋಡೋಣ ನಮ್ದೇನಾಗುತ್ತೆ. ಬಂದ್ರಿ ಎಲ್ಲರೂ ಇಲ್ಲಿ ಫುಲ್ ಎಲ್ಲ ಇದು ಮಾಡ್ತಾವ್ರೆ. ಹೊಸಿ ಜನ ಇಲ್ಲ ನೋಡ್ರಿ, ಅಲ್ಲಿ ಎಲ್ಲ ಒಂದು ಲೈನ್ ಮಾತ್ರ ಎಲ್ಲೋ ಪಾಸ್ ಅವ್ರಿಗೆ ಮಾತ್ರ ಈ ಥರ ಎಕ್ಸಾಮ್ ಬರೆಯುವಂಥ ಇದು ಕೊಟ್ಟಿದ್ದಾರೆ. ಸೊ ಚೆಕ್ ಮಾಡೋಣ ಬಂದ್ರಿ, ನಾವು ಹೋಗ್ಬಿಟ್ಟು ಇವಾಗ ತಪ್ಪು ಕೊಟ್ಟರು ಗಿಫ್ಟ್. ಓಕೆ, ನನ್ನದು ಚೆಕ್ ಮಾಡ್ತಾವ್ರಿ ಈಗ ಏನೇನಾಗಿದೆ ಅಂತ. ಎಲ್ಲ ರಾಂಗ? ಹಾಂ, ಒಂದೇ ಲಾಸ್ ಆಗಿರೋದು ನಮ್ಮದು. ಹರೇ ಕೃಷ್ಣ. ಹಾಂ ಕನ್ನಡನೇ. ಓಕೆ, ಎಕ್ಸಾಮಲ್ಲಿ ಪಾಸ್ ಆಗಿದ್ದೀವಿ ನಾವು. ಎಕ್ಸಾಮಲ್ಲಿ ಪಾಸ್ ಆಗಿ ನಮಗೆ ಏನೋ ಒಂದು ಗಿಫ್ಟ್ ಆಂಪರ್ ಥರ ಕೊಟ್ಟಿದ್ದಾರೆ. ಬೊಬಿಂಗು ಕೊಟ್ಟರು. ಏನು ಯಾಕೋ ಅವನದೆಲ್ಲ ಲಾಸು, ನಿಂದೆಲ್ಲ ಹೋಗಿ ಅವ್ನು ಫೇಲ್ ಆಗ್ಬಿಟ್ಟವನು. ನನಗೇನೋ ಪ್ರಸಾದ ಕೊಟ್ಟರು. ಓಕೆ, ಬುಕ್ಕು ಇದನ್ನ ಓದಿ ಅಂತ ಕೊಟ್ಟವ್ರೆ. ನಂದು ಒಂದೇ ಒಂದು ರಾಂಗ್ ಆಗಿತ್ತು. ಬಿಡ್ರಿ, ಓದಿ 80% ಎಲ್ಲರೂ ಪಾಸ್ ಆಗಿದ್ದೀವಿ. ಓಕೆ, ಎಲ್ಲರೂ ಬಂದು ನೀರು ಕುಡಿತವ್ರೆ. ಪ್ರತಿಯೊಂದು ಆಪ್ಷನ್ ಹೇಳ್ಕೊಡ್ತಾವ್ರೆ ಅವ್ರು ಇವ್ರಿಗೆ ಪಾಪ. ಏನೋ ಕೊಟ್ಟವ್ರೆ, ನೋಡೋಣ ಮನೆಗೆ ಹೋಗಿ. ಏನಿದು? ಹೌದು, ಕಂಚಿ ಪಾಪ ABCD ಬರಲ್ಲ. ನಾನೇ ಟಾಪ್, ಒಂದೇ ರಾಂಗ್ ನಂದು. ಕಂಚಿ ರಿಯಾಕ್ಷನ್ ಇಲ್ಲ. ನಾನು ಕಂಚಿ ಒಂದೇ, ನಂದು ಒಂದೇ. ಕಂಚಿ ಯಾರು ಬರ್ದಿಲ್ಲ. ಎಷ್ಟು ನಿಂದು? ಮೂರೇ ರಾಂಗ್ ಆಗಿದ್ದು. ರಾಂಗ್ ಆಯ್ತು. ಓಕೆ ಬನ್ರಿ, ದರ್ಶನ ಫುಲ್ ರಶ್ ಆಗ್ಬಿಟ್ಟಾಯ್ತು ನೋಡ್ರಿ. ಇಲ್ಲಿ ದರ್ಶನ ಫುಲ್ ಹೌಸ್ಫುಲ್ ಪ್ರದರ್ಶನ ಎಲ್ಲ. ಸೊ ಬನ್ರಿ ಇವಾಗ ಬಂದ್ರಿ ಹೋಗೋಣ. ಫೋನ್ ಏನೋ ಕಿತ್ಕೊಂತಾರೆ ಅಂತ ಅವಾಜ್ ಆಗ್ತಾಳೆ. ಕಿತ್ಕೊಳ್ಳಿ, ನೋಡೋಣ ಅದು ಯಾರು ಬಂದು ಕಿತ್ಕೊಳ್ತಾರೆ. ಒಂಚೂರು ತೋರಿಸ್ಬೋದು ಅನ್ಕೊಂತೀನಿ ಟೆಂಪಲ್ಲು. ಒಂದು ಸ್ವಲ್ಪ ತೋರಿಸಿದ್ದೀನಿ. ಒಳಗಡೆ ಫೋನ್ ಅಲೋ ಇಲ್ಲ ಅನ್ಕೊಂತೀನಿ, ನೋಡೋಣ ಬಂದ್ರಿ. ಇಷ್ಟು ನೋಡ್ಕೊಂಡು ಹೋಗ್ರಿ. ನಾನು ಸ್ವಲ್ಪ ಸಣ್ಣ ಮಾಡ್ಕೊಂಡು ಒಳಗಡೆ ದರ್ಶನ ಆಯ್ತು. ಇವಾಗ ದರ್ಶನ ಮುಗಿಸ್ಕೊಂಡು ಈಚೆ ಬಂದೆ. ಇಲ್ಲ ಹೋಗ್ಬೇಕಂತ, ಹೋಗ್ಬೇಕು ಗೊತ್ತಿಲ್ಲ. ಇದು ಇವಾಗ ನಾವು ನೋಡಿದ್ದು ಯಾವ್ದೇವರು? ನರಸಿಂಹಸ್ವಾಮಿ ಅಲ್ಲ? ಇವಾಗ ನಾವು ನೋಡಿದ್ದು ನರಸಿಂಹಸ್ವಾಮಿ. ಇನ್ನ ಮೇಲೆ ಹೋಗ್ಬೇಕಾ? ಇನ್ನ ಮೇಲೆ ಹೋಗ್ಬೇಕಾ? ನಿಜ ಇಲ್ಲ, ನಾನು ಇದೇ ಫಸ್ಟ್ ಅದು ಸೀರಿಯಸ್ ಆಗಿ ಗೊತ್ತಿಲ್ಲ. ನೀನು ಬಂದಿದ್ಯಾ? ಮತ್ತೆ ಎಷ್ಟು ಕೋಚ್ ಕೊಡ್ಬೇಡ ನೀನು. ನೋಡ್ರಿ ಸಣ್ಣ ಬರೆಯಾಗೈತೆ. ಬಂದ್ರಿ ಇನ್ನ ಮೇಲೆ ಹೋಗ್ಬೇಕಂತ. ಏನು ಒಂದೇ ದೇವಸ್ಥಾನ ಅಲ್ಲ, ಎಷ್ಟು ದೇವಸ್ಥಾನ ಐತೆ ಅಂತ ಗೊತ್ತಿಲ್ಲ. ಗೋಪುರ ಮೇಲೆ ಸಿಗ್ತೈತಿ. ಬಂದ್ರಿ ಹೋಗೋಣ. ಇನ್ನ ಅಲ್ಲಿ ದೊಡ್ಡ ದ್ವಾರ ಇದೆ, ವೈಕುಂಠ ದ್ವಾರ ಇದೆ ಅಲ್ಲಿ. ಬಂದ್ರಿ ಹೌಸ್ಫುಲ್ ಜನ ಇದ್ದಾರೆ, ತುಂಬ ರಶ್ ಐತಿ ಇಲ್ಲಂತೂ. ಅದೇ ವೈಕುಂಠ ದ್ವಾರ. ಇವಾಗ ಅದನ್ನ ಮುಡಿಸ್ಕೊಂಡು ನಾವು ಹೋಗ್ಬೇಕು. ಇವಳು ಇಷ್ಟು ಉದ್ದ ಅವಳೆ, ಹೆಂಗೆ ಮುಡಿಸ್ತಾಳೆ ಅಂತ ಗೊತ್ತಿಲ್ಲ. ನಾನೇನೋ ಮುಡಿಸ್ತೀನಿ. ಬಂದ್ರಿ ಹೋಗೋಣ ಈಗ ವೈಕುಂಠ ದ್ವಾರ ಒಳಗಡೆ. ಇಲ್ಲೂ ಏನೇನೋ ಮಾಡ್ತಾವ್ರೆ. ಇಲ್ಲೂ ಯಾವ್ದಾರ ಎಕ್ಸಾಮ್ ಏನೋ ಕೊಡ್ತಾ ಇರ್ಬೋದು. ಅಲ್ಲೆಲ್ಲ ಗೋಲ್ಡ್ ಕೊಡ್ತಾವ್ರೆ. ಇದು ಗೋಲ್ಡ್, ಅದು ಡೋರು. ಯಾವ ಗೋಲ್ಡ್? ಈಗ ಒಳ್ಳೆ ಕ್ಲೋಸ್ ಅಪ್ ಇವಲ್ಲಿ ನೋಡ್ಕೊಳ್ರಿ ವೈಕುಂಠ ದ್ವಾರ. ದರ್ಶನ ಮಾಡ್ಕೊಳ್ರಿ. ಹೋಗ್ತಾ ಇದೀವಿ. ಹುಡುಗರೆಲ್ಲ ಫುಲ್ ಜಾತ್ರೆ ನೋಡ್ತವ್ರೆ. ವೈಕುಂಠ ದ್ವಾರದಿಂದ ಒಳಗಡೆ ಬಂದು ಚೆನ್ನಾಗಿದ್ ಗುರು. ಇಸ್ಕಾನು ಫುಲ್ ಬದ್ನೆ ಮಾಡ್ತವ್ರೆ. ವಾಯ್ಸ್ ಕೇಳಿಸ್ತಾಯ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಮಾತಾಡ್ತಾ ಇರ್ತೀನಿ. ಬಂದ್ರಿ ಫೋಟೋಗ್ರಾಫಿ ನಾಟ್ ಅಲೋಡ್ ಅಂತೆ ಬೋಲ್ಡ್ ಓದ್ಕೊಂಬಿಡ್ರಿ. ಸೊ ಸಾರಿ, ಬೇಜಾರು ಮಾಡ್ಕೊಬೇಡಿ, ಸ್ವಲ್ಪ ತೋರಿಸ್ತೀನಿ. ಓಕೆ, ಓಕೆ ದರ್ಶನ ಆಯಿತು. ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಅಲ್ಲಿ ಸ್ವಲ್ಪನಾದ್ರೂ ನಾನು ತೋರಿಸಿದ್ದೀನಿ, ಅಷ್ಟೇ ತೋರ್ಸೋಕ್ಕಾಯಿತು. ಆಮೇಲೆ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಇದು ಇಸ್ಕಾನ್ ಟೆಂಪಲ್ ಕಟ್ಟಿಸೋರ್ದು ಅಂದ್ಕೊಳ್ತೀನಿ.
ಅವರೇ ಇರಬೇಕು ಅನ್ಕೊತೀನಿ. ಸೊ ಅವ್ರದ್ದೇನೋ ಸ್ಟ್ಯಾಚು ಥರ ಏನೋ ಮಾಡಿ ಇಲ್ಲಿ ಬಿಟ್ಟಿದ್ದಾರೆ. ಓಕೆ, ಇನ್ನು ಇಲ್ಲಿ ತುಂಬಾ ಇನ್ನೂ ಏನೇನೋ ಐತೆ. ವಾ, ಏನಿದು ಅಂತ ಗೊತ್ತಾಗಲಿಲ್ಲ. ಆತ್ಮ ದೇಹಾಂತರ ವಾಸ ಅಂತೆ. ಓ, ಮನುಷ್ಯ ಹೆಂಗ್ ಹುಟ್ಟಿ ಹೆಂಗ್ ಸಾಯ್ತಾನೆ ಅನ್ನೋದನ್ನ ಒಂದು ಗೊಂಬೆ ಥರ ಮಾಡಿ ಇದು ಮಾಡೋರು ನೋಡ್ರಿ. ಪಾಪು ಆಗಿದ್ದಾಗ ಇರ್ಬೇಕಾದ್ರೆ ಪಾಪು ಮಗು, ಆಮೇಲೆ ಒಂದು ಸ್ವಲ್ಪ ಆಟ ಆಡೋದು, ಹಂಗೆ ಮನೆಗೆ ಆ ಥರ ಮುದ್ರಾಗೆ ಅಸ್ಥಿ ಪಂಜರ ಹೋಯ್ತಾರೆ ಅಷ್ಟೇ. ಇಷ್ಟೇ ಜೀವನ ಮನುಷ್ಯಂದು. ಒಂಥರ ಭಾರಿಯಾಗಿ ಮಾಡೋರೆ ಮನುಷ್ಯನ ಜೀವನನ. ದೇವಸ್ಥಾನದ ಒಳಗಡೆನೆ ಒಂದು ಮಾರ್ಕೆಟ್ ಥರ ಐತೆ ಗುರು, ಚೆನ್ನಾಗೈತೆ. ಏನೇ ಪರ್ಚೇಸ್ ಬೇರೆ ದೇವಸ್ಥಾನದಲ್ಲೆಲ್ಲ ಪರ್ಚೇಸಿಂಗ್ ಎಲ್ಲ ಔಟ್ಸೈಡ್ ಇರುತ್ತೆ, ಆದರೆ ಮೇಲ್ಗಡೆ ಟೆಂಪಲ್ ಅಂದರೆ ಇಲ್ಲಿ ಕೆಳಗಡೆನೆ ಒಂಥರ ಮಾರ್ಕೆಟ್ ಥರ ಐತೆ. ಏನೇ ಪರ್ಚೇಸ್ ಮಾಡ್ಬೋದು ಅಂದರೆ ಇಲ್ಲೇ ಮಾಡ್ಕೊಬೋದು ನಾವು. ಚೆನ್ನಾಗಿತ್ತು, ಒಂಥರ ಇಷ್ಟ ಆಯಿತು ಟೆಂಪಲ್ಲು. ಫುಡ್ ಅಂತ ಏನೇನೋ ಕೊಡ್ತಾವ್ರೆ. ನಮ್ಮ ಅಣ್ಣ ಹೇಳ್ದ ಇಲ್ಲೇನೋ ಪಾನಿಪುರಿ ಮಸಾಲೆ ಪುರಿ ಎಲ್ಲ ಕೊಡ್ತಾರೆ ಅಂತ. ಹುಡುಕ್ತಾ ಇದ್ದೀನಿ, ಕಾಣಿಸ್ತಾ ಇಲ್ಲ. ಎಲ್ಲೋ ಪಾನಿಪುರಿ ಮಸಾಲೆ ಪುರಿ ಎಲ್ಲೋ? ಲಾಸ್ಟಲ್ಲಿ ಪಾನಿಪುರಿ ಮಸಾಲೆ ಪುರಿ ಐತಂತೆ. ಇಲ್ಲಿ ಖಾಲಿ ಐತಂತೆ, ಬರ್ರಿ. ಓಕೆ, ಇಲ್ಲೇನೋ ಕೊಡ್ತಾವ್ರೆ, ಏನಿದು? ಹರೇ ಕೃಷ್ಣ. ಓ, ಏನೋ ಪಾಯಸ ಥರ ಏನೋ ಕೊಟ್ರು. ಏನಿದು? ಎಂತವ್ನು ಇರ್ಬೇಡ ಹೇಳಿ ನೀನು. ಹರೇ ಕೃಷ್ಣ ಹರೇ ಕೃಷ್ಣ. ತಿನ್ನಿ ಚೆನ್ನಾಯ್ತಾ? ಓಕೆ, ಚೆನ್ನಾಗಿ. ಇಷ್ಟು ಜನ ಕೊಡೋದು? ಓಕೆ, ಇಲ್ಲಿ ಯಾವ ಪಾನಿಪುರಿ ಏನು ಕೊಡ್ತಾ ಇಲ್ಲ ಗುರು, ಇಷ್ಟೇ ಅಂತ ಕೊಡೋದು. ಓಕೆ, ಅಂಕಲ್ ಥರ ತಿನ್ನ ನಾವು ಬಂದ್ರಿ. ಹರೇ ಕೃಷ್ಣ. ಚೆನ್ನಾಗಿದ್ರು. ಇವತ್ತು ಉಪವಾಸ ಇರ್ತೀವಿ ಅಂತ ಬರೀ ಸ್ವೀಟ್ ಕೊಡ್ತಾರಂತೆ. ನೆಕ್ಸ್ಟ್ ಎಲ್ಲ ಮೊದಲಾಗಿದ್ದರೆ ಪಾನಿಪುರಿ ಕೊಡ್ತಾ ಇದ್ರಂತೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಆಚೆ. ಚೆನ್ನಾಗಿತ್ತು ಒಂಥರ. ನೆಕ್ಸ್ಟ್ ಟೈಮ್ ಯಾವಾಗಲಾದ್ರು ಫ್ರೀ ಇದ್ದಾಗ ಬರ್ತೀನಿ. ಫೋಟೋ ಅಂತ ಇಟ್ಕೊಂಡ್ರು ಗುರು ಮತ್ತೆ ಅವರಿಗೆ. ಓಕೆ, ಇವಾಗ ನೆಕ್ಸ್ಟ್ ಎಲ್ಲ ಹೋಯ್ತೀವಿ ಅಂತ ನೋಡೋಣ. ಬಂದ್ರಿ, ದರ್ಶನ ಎಲ್ಲ ಮುಗೀತು. ವೈಕುಂಠ ಏಕಾದಶಿ ಆಯಿತು, ದೇವ್ರ ದರ್ಶನ ಮಾಡ್ದು. ನೀವು ನೋಡಿದ್ದೀರಾ ಅನ್ಕೊತೀನಿ. ಬನ್ನಿ ನೆಕ್ಸ್ಟ್ ಎಲ್ಗೆ ಹೋಗೋದು ನೋಡೋಣ. ಒಟ್ಟು ಬೇರೆ ಹಸಿತಾ ಇದೆ, ಏನಾದ್ರು ತಿನ್ಬೇಕು ಹೋಗಿ ಫಸ್ಟು ನಾನು. ದರ್ಶನ ಹೆಂಗಾಯ್ತು ಅಂತ. ಭವ್ಯ ಏನು ಅವಳಿಗೆ ಪಾಪ ಹುಷಾರಿಲ್ಲ, 3 ದಿನದಿಂದ ಜ್ವರ ಅವಳಿಗೆ ಅಲ್ವಾ? ಆದರೂ ಬಂದವಳೆ. ನಾಷ್ಟ ಮಾಡೋಣ ಅಂತ ರಾಜಾಜಿನಗರ. ಇದು ರಾಜಾಜಿನಗರನೇ ತಾನೇ ಇದು? ರಾಜಾಜಿನಗರದಲ್ಲಿ ಊಟನಾ? ಅದೇ ನಾವು ನಾಷ್ಟ ಮಾಡಲಿಲ್ಲ, ಬೆಳಗ್ಗೆನೆ ಉಪವಾಸ ಕರ್ಕೊಂಡ್ಬಂತು ನಮ್ಮಮ್ಮ. ಈಗ ಊಟ ಮಾಡೋಣ ಅಂದ್ಬಿಟ್ಟು ರಾಜಾಜಿನಗರದ ಹತ್ರ ಕದಂಬ ಹೋಟ್ಲಿಗೆ ಬಂದಿದ್ದೀವಿ. ಬಂದ್ರಿ ಇವಾಗ ಊಟ ಮಾಡೋಕೆ ಹೋಗೋಣ. ಊಟ ಮಾಡ್ಕೊಂಡು ಅಲ್ಲಿಂದ ನೆಕ್ಸ್ಟು ಎಲ್ಲಿ ಸಂಜೆ ನಾನು ಡ್ಯಾನ್ಸ್ ಫಂಕ್ಷನ್ಗೆ ಹೋಗ್ಬೇಕು. ಅಲ್ಲಿಂದ ನನ್ನ ತಂಗಿದು ಸ್ಕೂಲಲ್ಲಿ ಇವತ್ತು ಡ್ಯಾನ್ಸ್ ಫಂಕ್ಷನ್ ಬೇರೆ. ಮೇಲೆ ಹೋಗ್ಬಿಡೋಣ, ಡ್ಯಾನ್ಸ್ ಫಂಕ್ಷನ್ ಬೇರೆ, ಅಲ್ಲಿಗೂ ಹೋಗ್ಬೇಕು. ಬಂದ್ರಿ ನೋಡೋಣ. ಕಂಚಿ ಪಾಪ ಸಾಸ್ ತಿಂದು ರಿವ್ಯೂ ಕೊಡ್ತಾನೀಗ. ನೀನು ಟೊಮೆಟೊ ಸಾಸ್ ಕೊಟ್ಟ ಅಂದ್ರೆ ತಣ್ಣಗಾಗಿರೋ ಕೊಡೋನು. ರಿವ್ಯೂ ಹೇಳು, ಹೆಂಗೈತಾ? ಸೂಪರ್ ಬ್ರೋ, ಫ್ಯಾಂಟಾಸ್ಟಿಕ್. ನೆಕ್ಸ್ಟ್ ಟೈಮಲ್ಲಿ ಬರಬೇಡ್ರಿ ಅಷ್ಟೇ. ನೀನು ಅಲ್ಲಿ ಸೌತ್ ಫುಲ್ ಮಿಲ್ಸ್ ಹೇಳಿದೆ ನಾನು. ಫುಲ್ ಮಿಲ್ಸ್ ಕೊಟ್ಟವ್ರೆ. ಇನ್ನ ಪಾಪ ಅವರು ನಿನ್ನ ಸೌತಾ? ನಿನಗೆ ನಾರ್ತ್ ಹೇಳಿರೋದು, ಸೌತ್ ಅಲ್ಲ, ಅವ್ರಿಗೆ ಕೊಡು. ಓಕೆ, ಊಟ ಎಲ್ಲ ಮಾಡಾಯ್ತು. ನನಗಂತೂ ಸಾಕಾಯ್ತು ಇಷ್ಟೇ. ಎಲ್ಲರೂ ಮಾಡ್ದೋ, ಇವಾಗ ಹೊರಡೋದಷ್ಟೇ. ಇವಾಗ ಬಂದ್ರಿ ಹೊರಡೋಣ. ನೆಕ್ಸ್ಟು ನನ್ನ ತಂಗಿ ಸ್ಕೂಲ್ ಹತ್ರ ಹೋಗ್ಬೇಕು, ಅಲ್ಲಿಂದ ಮನೆ ಫಸ್ಟ್ ಇವಾಗ ಅಲ್ವಾ ಅಂತ ಬಂದ್ರಿ. ಓಕೆ, ನನ್ನ ತಂಗಿ ಸ್ಕೂಲ್ ಹತ್ರ ಬಂದು ಫಂಕ್ಷನ್ ನಾಳೆ ನಡೀತೈತೆ. ಬಂದ್ರಿ ಹೋಗೋಣ. ಫಂಕ್ಷನ್ನು ಒಂದು 2 ನಿಮಿಷ ನೋಡ್ತೀವಿ ಅಷ್ಟೇ. ನನ್ನ ತಂಗಿ ಡ್ಯಾನ್ಸ್ ನೋಡ್ಬಿಟ್ಟು ಹೊರಡ್ತಾ ಇರೋದೆ. ಬಂದ್ರಿ ಹೋಗೋಣ, ಸ್ಟೇಜ್ ಹತ್ರ ಹೋಗಿ ನೋಡೋಣ ಏನು ಮಾಡ್ತಾವ್ರೆ. ಅದಾದ್ಮೇಲಿಂದ ಹೊರಡೋಣ. ಫಂಕ್ಷನಲ್ಲಿ ಪೂರ್ತಿ ಜನಸಾಗರ ತುಂಬಿದೆ. ಫಂಕ್ಷನ್ ಶುರುವಾಗಿ ಡ್ಯಾನ್ಸ್ ಆಡ್ತಾವ್ರೆ. ಡ್ಯಾನ್ಸ್ ನೋಡಾಯ್ತು, ಇವಾಗ ಹೊರಡೋಣ ನಾವು. ನನ್ನ ತಂಗಿ ಸ್ಕೂಲ್ಗೆ ಹೋಗಿ ಡ್ಯಾನ್ಸ್ ನೋಡಿ ಬೇಜಾರಾಗಿ ಬೇಸತ್ತಿ ಸರಿ ಆಯ್ತು ಅಂದ್ಬಿಟ್ಟು ಅವಳು ಮನೆಗೆ ಕರ್ಕೊಂಡು ಹೋಗ್ತಾ ಇದೀವಿ ಇವಾಗ ಮನೆಗೆ. ಅಷ್ಟೇ, ಇವತ್ತಿನ ದಿನ ಮುಗೀತು. ನೋಡಿದ್ರಲ್ವಾ ಎಲ್ಲೆಲ್ಲಿ ಹೋಗಿದ್ದು, ಏನೇನು ಮಾಡ್ದು ಅಂತ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಇನ್ನೇನಾದ್ರು ಇದ್ರೆ ಕಮೆಂಟ್ ಮಾಡಿ, ನೋಡ್ಕೊಳ್ಳೋಣ ಮೇಲೆ. ಓಕೆ, ಅಲ್ಲಿವರೆಗೂ ಬಾಯ್.
ಬಾಯ್ ಮಾಡು ಭವ್ಯ ಬಾಯ್ ಅಂತೆ ನೀನ್ ಮಾಡು ಭವ್ಯ ಮಾಡ್ಬೇಕು, ನಾವೆಲ್ಲ ಮಾಡಂಗಿಲ್ವಾ ಅಂದ್ರೆ ಮಾಡಲ್ವಾ ಬಿಡ್ರಿ ಓಲಿ ಆಯ್ತು. ಓಕೆ ಬಾಯ್ ಎಲ್ರು, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.